Third principle is, ಈಗ ಫಸ್ಟ್ ಒನ್ ಏನಪ್ಪ ಅಂದ್ರೆ ಪೌಲೂಸ್ ಎಕ್ಸ್ಕ್ಲೂಷನ್ ನೋಡಿದ್ದೀವಿ, ಸೆಕೆಂಡ್ ಒನ್ ಈಸ್ ಅಫ್ಬೋ ಪ್ರಿನ್ಸಿಪಲ್ ನೋಡಿದ್ದೀವಿ, ಥರ್ಡ್ ಒನ್ ಈಸ್ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಏನು ಹೇಳ್ತಿತ್ತಪ್ಪ ಅಂತಂದ್ರೆ, the arrangement of electrons in the degenerate orbitals is explained on the basis of Hund's rule. ಇಲ್ಲೇನು ಈ ಪ್ರಿನ್ಸಿಪಲ್ ಏನು ಹೇಳ್ತಿತ್ತಪ್ಪ ಅಂತಂದ್ರೆ, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನ್ ಡಿಜೆನರೇಟ್ ಆರ್ಬಿಟಲ್. ಡಿಜೆನರೇಟ್ ಆರ್ಬಿಟಲ್ದೊಳಗೆ ಎಲೆಕ್ಟ್ರಾನ್ಸ್ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಏನಪ್ಪ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ. ದ ಅರೇಂಜ್ಮೆಂಟ್ ಆಫ್ electrons in the degenerate orbitals is explained by Hund's rule of maximum multiplicity. Hund's rule of maximum multiplicity ದಿಂದ ಏನಪ್ಪ ಅಂದ್ರೆ ಡಿಜೆನರೇಟ್ ಆರ್ಬಿಟಲ್ದೊಳಗೆ ಎಲೆಕ್ಟ್ರಾನ್ಸ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು. ಡಿಜೆನರೇಟ್ ಮೀನ್ಸ್ ಸೇಮ್ ಎನರ್ಜಿ ಇರುವಂಥ ಆರ್ಬಿಟಲ್ಸಿಗೆ ನಾವು ಡಿಜೆನರೇಟ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಇನ್ ದಿಸ್ ದ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿಜೆನರೇಟ್ ಆರ್ಬಿಟಲ್ಸ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಈಚ್ ಆರ್ಬಿಟಲ್ ಹ್ಯಾಸ್ ಗಾಟ್ ಸಿಂಗಲ್ ಎಲೆಕ್ಟ್ರಾನ್. ಪ್ರತಿಯೊಂದು ಏನಪ್ಪ ಅಂತಂದ್ರೆ ಆರ್ಬಿಟಲ್ಸ್ ಇರ್ತಾವಲ್ಲ, ಡಿಜೆನರೇಟ್ ಆರ್ಬಿಟಲ್ಸ್ ಅಂದ್ರೆ ಸೇಮ್ ಎನರ್ಜಿ ಇರ್ತಾವೆ. ಆ ಸೇಮ್ ಎನರ್ಜಿ ಇರುವಂಥ ಆರ್ಬಿಟಲ್ಸ್ ಏನಪ್ಪ ಅಂದ್ರೆ ಪೇರಿಂಗ್ ಆಗೋದಿಲ್ಲ. ಎಲ್ಲಿವರೆಗೂ ಆಗೋದಿಲ್ಲ ಅಂತಂದ್ರೆ, ಪ್ರತಿಯೊಂದು ಆರ್ಬಿಟಲ್ದೊಳಗೆ ಸಿಂಗಲ್ ಎಲೆಕ್ಟ್ರಾನ್, ಒಂದೊಂದು ಎಲೆಕ್ಟ್ರಾನ್ ಬರೋ ತನಕ ಪೇರಿಂಗ್ ಆಗೋದಿಲ್ಲ. ಪೇರಿಂಗ್ ಯಾವಾಗ ಆಗ್ತಿತ್ತಪ್ಪ ಅಂತಂದ್ರೆ, ಎಲ್ಲ ಸಿಂಗಲ್ ಆಕ್ಯುಪೈ ಆದಮೇಲೆ ಪೇರಿಂಗ್ ಟೇಕ್ಸ್ ಪ್ಲೇಸ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ ನಾವು. Pairing of electrons in the degenerate orbitals does not take place until each orbital has got one or single electron. Single andre one or single electron. This is the statement for Hund's rule of maximum multiplicity. Hund's rule of maximum multiplicity means ಪೇರಿಂಗ್ ಡಿಜೆನರೇಟ್ ಆರ್ಬಿಟಲ್ಸ್ದಲ್ಲಿ ಯಾವಾಗ ಆಗ್ತಿತ್ತಪ್ಪ ಅಂತಂದ್ರೆ, ಎಲ್ಲ ಆರ್ಬಿಟಲ್ಸ್ದೊಳಗೆ ಒಂದೊಂದು ಎಲೆಕ್ಟ್ರಾನ್ ಇದ್ದಾಗ ಆಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಟ್ರಾನ್ ಏನಾಗ್ತಿತ್ತಪ್ಪ ಅಂದ್ರೆ ಪೇರಿಂಗ್ದಲ್ಲಿ ಏನಪ್ಪ ಅಂತಂದ್ರೆ ಆಗ್ತೈತಿ. ಪೇರಿಂಗ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಟಿಲ್ ಈಚ್ ಆರ್ಬಿಟಲ್ ಹ್ಯಾಸ್ ಗಾಟ್ ಒನ್ ಎಲೆಕ್ಟ್ರಾನ್ ಆರ್ ಸಿಂಗಲ್ ಎಲೆಕ್ಟ್ರಾನ್. ಪೇರಿಂಗ್ ಯಾವಾಗ ಆಗ್ತಿತ್ತಪ್ಪ ಅಂದ್ರೆ, ಮೂರು ಅಥವಾ ಏನೋ ಪಿ ಆರ್ಬಿಟಲ್ ಐತಿ ಅಂತ ತಿಳ್ಕೊಡ್ರಿ. ಪಿ ಸಬ್ಸೆಲ್ ಅಂತಂದ್ರೆ ಮೂರು ಆರ್ಬಿಟಲ್ಸ್ ಅದಾವೆ. ಅವು ಮೂರು ಪಿ ಎಕ್ಸ್ ಪಿ ವೈ ಪಿ ಝೆಡ್ ದೀಸ್ ಆರ್ ದಿ ಡಿಜೆನರೇಟ್ ಆರ್ಬಿಟಲ್ಸ್. ಆ ಮೂರದ್ರೊಳಗೆ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಪೇರಿಂಗ್ ಆಗಬೇಕು ಅಂದ್ರೆ ಮೊದಲು ಎಲ್ಲಾದ್ರೊಳಗೆ ಒಂದೊಂದು ಬರಬೇಕು, ಆಮೇಲೆ ನಾಲ್ಕನೇ ಎಲೆಕ್ಟ್ರಾನ್ ಬಂದಾಗ ಪೇರಿಂಗ್ ಆಗ್ತದೆ. ಓಕೆ, ಆ್ಯಂಡ್ ದಿಸ್ Hund's rule is applicable in P, D and F subcells. Hund's rule ಏನಪ್ಪ ಅಂತಂದ್ರೆ ಎಸ್ಸಿಗೆ ಬರೋದಿಲ್ಲ, because S subcell containing only one orbital. Hund's rule is applicable in P, D and F subcells. ಯಾಕೆ ಪಿ ದೊಳಗೆ 3 ಏನಪ್ಪ ಅಂದ್ರೆ ಡಿಜೆನರೇಟ್ ಆರ್ಬಿಟಲ್ ಅದಾವು, ಡಿ ದೊಳಗೆ 5 ಡಿಜೆನರೇಟ್ ಅದಾವು, ಎಫ್ ದೊಳಗೆ 7 ಡಿಜೆನರೇಟ್ ಆರ್ಬಿಟಲ್ಸ್ ಅದಾವು. ಅವಾಗ ಏನಪ್ಪ ಅಂದ್ರೆ ಡಿಜೆನರೇಟ್ ಆರ್ಬಿಟಲ್ಸ್ ಇದ್ದಾಗ ಏನಾಗ್ತೈತಪ್ಪ ಅಂತಂದ್ರೆ ಪೇರಿಂಗ್ ಏನಪ್ಪ ಅಂತಂದ್ರೆ ಟೇಕ್ಸ್ ಪ್ಲೇಸ್. ಇನ್ ದಿಸ್
A configuration with maximum multiplicity, maximum spin multiplicity ಎಲ್ಲಿ ಇರ್ತೈತಿ ಅದು ಸ್ಟೇಬಲ್ ಅಂತ ಹೇಳ್ತೀವಿ. A configuration with maximum spin multiplicity is stable. A configuration with maximum spin multiplicity is more stable. ಇದು ಯಾಕೆ ಮೋರ್ ಸ್ಟೇಬಲ್ ಇರ್ತದಪ್ಪ? ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ಇಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ, ಬಿಕಾಸ್ ದ ರಿಪಲ್ಸಿವ್ ಇಂಟ್ರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಈಸ್ ಲೋ. ಎಲೆಕ್ಟ್ರಾನ್ ದ ರಿಪಲ್ಷನ್ ಕಡಿಮೆ ಇರ್ತೈತಿ, ಆಮೇಲೆ ಎನರ್ಜಿ ಏನಾಗ್ತೈತಪ್ಪ ಅಂತಂದ್ರೆ ಲೋ ಆಗ್ತೈತಿ. ಬಿಕಾಸ್ ದ repulsion between electrons is low and having lower energy. ಎನರ್ಜಿ ಏನಪ್ಪಾ ಅಂತಂದ್ರೆ, ಸ್ಪಿನ್ ಏನಪ್ಪಾ ಅಂತಂದ್ರೆ ಮಲ್ಟಿಪ್ಲಿಸಿಟಿ ಏನಾಗ್ತದೆ ಹೇಳ್ರಿ, ಮ್ಯಾಕ್ಸಿಮಮ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಇದ್ದಾಗ ಏನಪ್ಪಾ ಅಂದ್ರೆ ಮೋರ್ ಸ್ಟೇಬಲ್ ಅಂತ ಹೇಳ್ತೀವಿ. ಆ ಮೋರ್ ಸ್ಟೇಬಲ್ ಯಾಕೆ ಇರ್ತೈತಪ್ಪ ಅಂತಂದ್ರೆ, ಬಿಕಾಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಈಸ್ ಲೋ ಆ್ಯಂಡ್ ಹ್ಯಾವಿಂಗ್ ಲೋವರ್ ಎನರ್ಜಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಒನ್ ಈಸ್ electronic configuration of carbon. Carbon Z ಏನಪ್ಪ ಅಂದ್ರೆ ಅಟಾಮಿಕ್ ನಂಬರ್ ಈಸ್ 6. ಇದರದ್ದು ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋಣ. ಸೆಕೆಂಡ್ ಒನ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ nitrogen. Z equal to 7. Then third example is electronic configuration of oxygen. Z is equal to 8. ಇವು ಮೂರು ಎಕ್ಸಾಂಪಲ್ ನೋಡಿದ್ವಿ ಅಂದ್ರೆ ನಮ್ಗೆ ಹುಣ್ಸ್ ರೂಲ್ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಐಡಿಯಾ ಗೊತ್ತಾಗುತ್ತೆ. ಹಿಯರ್ this is the 1s, this is 2s and this is 2p. ಎಲ್ಲದೂ ಏನಪ್ಪಾ ಅಂತಂದ್ರೆ ಸೇಮ್ ಆರ್ಬಿಟಲ್ಸ್ ಅದಾವ. ಇದು 1s 2s 2p 1s 2s 2p. this is for carbon. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ಅಂತದ? 6 is the atomic number. 6 ಅಟಾಮಿಕ್ ನಂಬರ್ ಮೀನ್ಸ್ 6 ಎಲೆಕ್ಟ್ರಾನ್ಸ್ ಅದಾವು. 6 ಎಲೆಕ್ಟ್ರಾನ್ಸ್ ಹೆಂಗೆ ಫಿಲ್ಅಪ್ ಮಾಡಬೇಕಪ್ಪ ಅಂತಂದ್ರೆ, s subcell containing only one orbital and it is completely filled. ಇದು ಲೋವೆಸ್ಟ್ ಎನರ್ಜಿ ಅದ. ಇಲ್ಲಿ 2 ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾವೆ. 2 ಎಲೆಕ್ಟ್ರಾನ್ಸ್ ಹೆಂಗೆ ಫಿಲ್ ಆಗ್ತಾವಪ್ಪ ಅಂತಂದ್ರೆ, ಅಕಾರ್ಡಿಂಗ್ ಟು ಯಾವುದು ಫಸ್ಟ್ ಒನ್ ಪೌಲೂಜ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಸ್ಪಿನ್ ಕ್ವಾಂಟಮ್ ನಂಬರ್ ಏನಪ್ಪಾ ಅಂದ್ರೆ ಅಪೋಸಿಟ್ ಇರಬೇಕು ಅಂತೇಳಿ ನಾವು, ಒಂದು ಅಪ್ವರ್ಡ್ ಏರೋ ಇನ್ನೊಂದು ಡೌನ್ವರ್ಡ್ ಏರೋ. ದೆನ್ ಸೆಕೆಂಡ್ ಸೆಲ್ದಲ್ಲಿ ಬರ್ತೀವಿ ನಾವು. ಸೆಕೆಂಡ್ ಸೆಲ್ದೊಳಗೆ ಏನಪ್ಪಾ ಅಂತಂದ್ರೆ ಎಸ್ ಏನಪ್ಪಾ ಅಂತಂದ್ರೆ ಸಬ್ ಸೆಲ್ನಾಗ ಒಂದ ಆರ್ಬಿಟಲ್ ಐತಿ ಆ್ಯಂಡ್ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಇನ್ S subcell. ಓಕೆ, 1s2 2s2 ಆಯ್ತು. ಇನ್ನು ಎಷ್ಟು ಎಲೆಕ್ಟ್ರಾನ್ ಉಳಿದು ಹೇಳ್ರಿ? 2 ಎಲೆಕ್ಟ್ರಾನ್ ಉಳಿದು. ಬಿಕಾಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ 6 ಅದಾವ. 6ದೊಳಗೆ 4 ಫಿಲ್ಅಪ್ ಆಗ್ಯಾವ. ರಿಮೈನಿಂಗ್ 2 ಎಲೆಕ್ಟ್ರಾನ್ಸ್ ಹುಣ್ಸ್ ರೂಲ್ ಏನು ಹೇಳಿದಪ್ಪ ಅಂತಂದ್ರೆ, ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡಿಜೆನರೇಟ್ ಆರ್ಬಿಟಲ್. ಪಿ ಇದೊಳಗೆ px py pz ಇವು 3 ಅದಾವಲ್ಲ, px py pz ಇವು ದೀಸ್ ಆರ್ ಸಿಮಿಲರ್ ಎನರ್ಜಿ ಅಂದ ಕೂಡಲೇ ಅವಕ್ಕೆ ಡಿಜೆನರೇಟ್ ಅಂತ ಕರಿತೀವಿ ನಾವು. ಡಿಜೆನರೇಟ್ ಆರ್ಬಿಟಲ್ದೊಳಗೆ ಪೇರಿಂಗ್ ಯಾವಾಗ ಆಗ್ತೈತಪ್ಪ ಅಂತಂದ್ರೆ, ಎಲೆಕ್ಟ್ರಾನ್ಸ್ ಏನಾಗಬೇಕು, ಮೊದಲು ಸಿಂಗ್ಲಿ ಆಕ್ಯುಪೈ ಆಗಬೇಕು. ಅಂದ್ರೆ 2 ಎಲೆಕ್ಟ್ರಾನ್ ಅದಾವು ಅಂತಂದ್ರೆ ಪ್ಯಾರಲಲ್ ಸ್ಪಿನ್ಲೆ ಏನಪ್ಪಾ ಅಂತಂದ್ರೆ ಒಂದೊಂದು ಎಲೆಕ್ಟ್ರಾನ್ ಹಾಕಬೇಕು. ದಿಸ್ ಈಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ಅಂದ್ರೆ 2 ಎಲೆಕ್ಟ್ರಾನ್ ಅದಾವ ಅಂದ್ರೆ ಇಲ್ಲಿ ಪೇರಿಂಗ್ ಮಾಡಬಾರ್ದು.
ಪೇರಿಂಗ್ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಮೂರೂದ್ರೊಳಗೆ ಒಂದೊಂದು ಎಲೆಕ್ಟ್ರಾನ್ ಇದ್ದಾಗ ನಾಲ್ಕನೇ ಎಲೆಕ್ಟ್ರಾನ್ ಬಂದಾಗ ಪೇರಿಂಗ್ ಆಗ್ತೈತಿ. ದೆನ್ ನೈಟ್ರೋಜನ್ ನೋಡ್ರಿ 1s2 2s2 ದೆನ್ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಎಷ್ಟದು ಇಲ್ಲಿ 4 ಅದು ಅಂದ್ರೆ ಉಳಿದದ್ದು 3 ಎಲೆಕ್ಟ್ರಾನ್ಸ್ ಏನಪ್ಪ ಅಂತಂದ್ರೆ ಪಿದೊಳಗೆ ಒಂದೊಂದು ಏನಪ್ಪ ಅಂತಂದ್ರೆ ಫಿಲಪ್ ಮಾಡ್ಬೇಕು. ದಿಸ್ ಈಸ್ ದಿ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ ನಾವು. ಮ್ಯಾಕ್ಸಿಮಮ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಇದ್ದಾಗ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್ ರಿಪಲ್ಷನ್ ಕಡಿಮೆ ಇರ್ತೈತಿ. ಯಾಕಂದ್ರೆ ಎಲ್ಲ 3 ಆಕ್ಸಿಸ್ನೊಳಗೆ ಎಲೆಕ್ಟ್ರಾನ್ಸ್ ಏನಪ್ಪ ಅಂದ್ರೆ ಓರಿಯೆಂಟ್ ಆಗಿರ್ತಾವೆ, ಬೇರೆ ಆಕ್ಸಿಸ್ ಎಲ್ಲ 90 ಡಿಗ್ರಿ ಇರ್ತಾವೆ. ಅವಾಗ ಏನಪ್ಪ ಅಂತಂದ್ರೆ ರಿಪಲ್ಷನ್ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್ ನಡು ಕಡಿಮೆ ಇರ್ತೈತಿ, ಅವಾಗ ಎನರ್ಜಿ ಏನಪ್ಪ ಅಂತಂದ್ರೆ ಲೋವೆಸ್ಟ್ ಆಗಿರ್ತೈತಿ. ದಿಸ್ ಇಸ್ ದಿ ಮೋಸ್ಟ್ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ತೀವಿ. ಅದನ್ನು ಲಾಸ್ಟಿಗೆ ಹೇಳೋಣ. ದೆನ್ ನೆಕ್ಸ್ಟ್ ಕಮಿಂಗ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಸಿಜನ್ ಆಟಮ್. ಆಕ್ಸಿಜನ್ದಲ್ಲಿ ನೋಡ್ರಿ ಏನದ 8 ಎಲೆಕ್ಟ್ರಾನ್ಸ್ ಅದಾವೆ. ಹಿಂಗೆ ಏನಪ್ಪ ಅಂತಂದ್ರೆ 1s2 2 ಹಾಕ್ರಿ, 2s2 2 ಹಾಕ್ರಿ, 2 ಎಲೆಕ್ಟ್ರಾನ್ ಫಿಲ್ ಮಾಡ್ರಿ. ದೆನ್ ಕಮಿಂಗ್ ಟು ಪಿ ಆರ್ಬಿಟಲ್, ಇಟ್ ಈಸ್ ಡಿಜನರೇಟ್. ಎಲೆಕ್ಟ್ರಾನ್ಸ್ ಹೆಂಗೆ ಫಿಲ್ ಮಾಡ್ಬೇಕಪ್ಪ ಅಂತಂದ್ರೆ 8 ಅದಾವು, 8 ಇಲ್ಲಿ 4 ಕಂಪ್ಲೀಟ್ ಆಗ್ಯಾವ, ಇನ್ನು 4 ಹಿಂಗೆ ಹಾಕಿಬಿಟ್ರೆ ಅಲ್ಲ. ಮೊದಲು ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಸಿಂಗ್ಲಿ. ಮೊದಲು ಒಂದೊಂದು ಹಾಕ್ಬೇಕು, ಎಕ್ಸ್ಟ್ರಾ ಉಳಿದ್ರೆ ಮತ್ತೆ ಹೊಳ್ಳಿ ಒಂದೇದಕ್ಕೆ ಬರ್ಬೇಕು. ಲೈಕ್ ದಿಸ್ ಏನಪ್ಪ ಅಂತಂದ್ರೆ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂದ್ರೆ ಈ ರೀತಿ ಬರೀತಾರೆ. ದಿಸ್ ಇಸ್ ಬೇಸ್ಡ್ ಆನ್ ಹುನ್ಸ್ ರೂಲ್. ಹುನ್ಸ್ ರೂಲ್ ಏನು ಹೇಳ್ತೈತಿ? ಪೇರಿಂಗ್ ಆಫ್ electrons in degenerate orbital takes place, each orbital has got single electron. Single electron ಬರೋ ತನಕ ಅದು ಪೇರಿಂಗ್ ಆಗೋದಿಲ್ಲ ಅಂತ ಹೇಳ್ತಾರೆ. ಪೇರಿಂಗ್ ಆಫ್ electrons in degenerate orbitals does not takes place until ಅಂದ್ರೆ ಎಲ್ಲಾದ್ರೊಳಗೆ ಈ ನೈಟ್ರೋಜನ್ದೊಳಗೆ ಏನಪ್ಪ ಅಂದ್ರೆ ಎಲ್ಲಾದ್ರೊಳಗೆ ಒಂದೊಂದು ಬಂದು ನೆಕ್ಸ್ಟ್ ಆಕ್ಸಿಜನ್ ತೊಗೊಂಡಾಗ ಇಲ್ಲಿ ಪೇರಿಂಗ್ ಆಗ್ತೈತಿ. ಮತ್ತು ಫ್ಲೋರಿನ್ ತೊಗೊಂಡಿವಿ ಅಂತಂದ್ರೆ ಇದು ಒಂದು ಪೇರಿಂಗ್ ಆಗಿದೆ, ನೆಕ್ಸ್ಟ್ ಎಲ್ಲಿ ಸ್ಪೇಸ್ ಐತಿ ಇವೆರಡರೊಳಗೆ ಐತಿ, ಇಲ್ಲೊಂದು ಎಲೆಕ್ಟ್ರಾನ್ ಹಾಕೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫ್ಲೋರಿನ್ ಆದ ಕೂಡಲೇ ಏನಪ್ಪ ಅಂತಂದ್ರೆ ನಿಯಾನ್ ಹೋದಿವಿ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಹಾಕೋದು. ಲೈಕ್ ದಿಸ್ ಏನಪ್ಪ ಅಂತಂದ್ರೆ ಈ ರೀತಿ ಏನಪ್ಪ ಅಂತಂದ್ರೆ ಪೇರಿಂಗ್ ಯಾವಾಗ ಆಗ್ತೈತಪ್ಪ ಅಂತಂದ್ರೆ ಡಿಜನರೇಟ್ ಆರ್ಬಿಟಲ್ದೊಳಗೆ ಏನು ಎಲ್ಲ ಆರ್ಬಿಟಲ್ ಸಿಂಗ್ಲಿ ಆಕ್ಯುಪೈ ಆಗಬೇಕು. ದೆನ್ ಏನಾಗ್ತದೆ ಪೇರಿಂಗ್ ಏನಪ್ಪ ಅಂತಂದ್ರೆ ಟೇಕ್ಸ್ ಪ್ಲೇಸ್. ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್ಸ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ನಾವೇನಪ್ಪ ಅಂತಂದ್ರೆ 3 ಪ್ರಿನ್ಸಿಪಲ್ಸ್ ನೋಡಿದ್ವಿ. ಒನ್ ಈಸ್ ಪೌಲೋಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಅಫ್ಬೋ ಪ್ರಿನ್ಸಿಪಲ್ ಆ್ಯಂಡ್ ಹುನ್ಸ್ ರೂಲ್. ಈ 3 ಪ್ರಿನ್ಸಿಪಲ್ಸ್ ಅಥವಾ ಏನಪ್ಪ ಅಂತಾರೆ ರೂಲ್ಸನ್ನು ನಾವು ಫಾಲೋ ಮಾಡಿ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಅಂತಂದ್ರೆ ಬರೀಬೇಕು. ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಟಮ್. Atoms or elements of the electronic configuration ಬರೀಬೇಕು. Then what is electronic configuration? Electronic configuration ಅಂತಂದ್ರೆ ಏನಪ್ಪ? The distribution of electrons into orbitals in an atom. ಒಂದು ಆಟಮ್ದೊಳಗೆ ಇರುವಂಥ ಆರ್ಬಿಟಲ್ದೊಳಗೆ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತೀವಲ್ಲ ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ದ ಡಿಸ್ಟ್ರಿಬ್ಯೂಷನ್ ಆಫ್ electrons into orbitals in an atom is called electronic configuration. ಇದಕ್ಕೆ ಏನಂತ ಕರಿತೀವಿ ನಾವು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಅಂದ್ರೆ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಆರ್ಬಿಟಲ್ಸ್ ಇನ್ ಅನ್ ಐಟಮ್. ಒಂದು ಐಟಮ್ದೊಳಗೆ ಏನಪ್ಪ ಅಂತಂದ್ರೆ ಆರ್ಬಿಟಲ್ಸ್ ಇರ್ತಾವ, ಆ ಆರ್ಬಿಟಲ್ಸ್ದೊಳಗೆ ಏನಪ್ಪ ಅಂತಂದ್ರೆ ನಾವು ಎಲೆಕ್ಟ್ರಾನ್ಸನ್ನು ಏನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ್ಯಂಡ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ವೇರಿಯಸ್ ಆರ್ ಡಿಫ್ರೆಂಟ್ ಐಟಮ್ಸ್ ಕ್ಯಾನ್ ಬಿ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ಡ್ ಇನ್ ಡಿಫ್ರೆಂಟ್ ವೇಸ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿಫ್ರೆಂಟ್ ಐಟಮ್ಸ್ ಆರ್ ಏನಪ್ಪ ಅಂತಂದ್ರೆ ರಿಟರ್ನ್ ಇನ್ ಡಿಫ್ರೆಂಟ್ ವೇಸ್. ಬೇರೆ ಬೇರೆ ವೇದೊಳಗೆ ಏನಪ್ಪ ಅಂತಂದ್ರೆ ಬರೀತಾರ. ಇಲ್ಲಿ 2 ಮೆಥಡ್ಸ್ ಅದಾವೆ. ವೈಲ್ ರೈಟಿಂಗ್ ಎನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೇರ್ ಆರ್ 2 ಮೆಥಡ್ಸ್. ಫಸ್ಟ್ ಒನ್ ಈಸ್ NL raised to X method.
ಫಸ್ಟ್ ಏನಪ್ಪ ಅಂತಂದ್ರೆ ಮೆಥಡ್ ಯಾವುದು ಅಂದ್ರೆ NL⁻x ಮೆಥಡ್. NL⁻x ಮೆಥಡ್ ಅಂತಂದ್ರೆ ಇನ್ ದಿಸ್ ಮೆಥಡ್ n is the principal quantum number and it represents the main energy level. L is the azimuthal quantum number expressed in terms of SPDF. ಅಜಿಮಿಥಲ್ ಕ್ವಾಂಟಮ್ ನಂಬರ್ ಏನಪ್ಪಾ ಅಂತಂದ್ರೆ 0 1 2 3 ವ್ಯಾಲ್ಯೂಸ್ ಇರ್ತಾವ. 0 ಅಂದ್ರೆ S, 1 ಅಂದ್ರೆ P, 2 ಅಂತಂದ್ರೆ ಏನಪ್ಪಾ ಅಂತಂದ್ರೆ D, 3 ಅಂತಂದ್ರೆ F. ಹಿಂಗೆ ಏನಪ್ಪಾ ಅಂದ್ರೆ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ SPDF. And X is the number of electrons in a given L value. ಗಿವನ್ L ವ್ಯಾಲ್ಯೂದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು ಅಂತೇಳಿ ರಿಪ್ರೆಸೆಂಟ್ ಮಾಡ್ತದೆ. ಇನ್ ದಿಸ್ ಮೆಥಡ್ n is the principal quantum number is represents the main energy level. ಮೇನ್ ಎನರ್ಜಿ ಲೆವೆಲ್ ಅನ್ನು ಏನಪ್ಪಾ ಅಂತಂದ್ರೆ ರಿಪ್ರೆಸೆಂಟ್ ಮಾಡ್ತೈತಿ. L is the azimuthal quantum number. Azimuthal quantum number. Azimuthal quantum number expressed in terms of S, P, D and F. Then last one is X is the number of electrons in a given value of L. L ವ್ಯಾಲ್ಯೂದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವು ಅಂತೇಳಿ. ಒಂದೇ ಮೆಥಡ್ ಏನಪ್ಪ ಅಂದ್ರೆ NL⁻x ಮೆಥಡ್ದಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿರ್ತಾರೆ. ಫಾರ್ ಎಕ್ಸಾಂಪಲ್ ಇದರೊಳಗೆ n ಅಂತಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ದ್ಯಾಟ್ ರಿಪ್ರೆಸೆಂಟ್ಸ್ ದಿ ಮೇನ್ ಎನರ್ಜಿ ಲೆವೆಲ್. L is the azimuthal quantum number that is expressed in terms of SPDF and X is the number of electrons in a given value of L. Given value of L ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು. ಫಾರ್ ಎಕ್ಸಾಂಪಲ್ electronic configuration of helium Z equal to ಏನಪ್ಪ ಅಂತಂದ್ರೆ 2. ಹೀಲಿಯಮ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ದಿಸ್ ಮೆಥಡ್ದೊಳಗೆ ಹೆಂಗೆ ಬರೀತಾರೆ. ಹೀಲಿಯಮ್ದ ಅಟಾಮಿಕ್ ನಂಬರ್ ಎಷ್ಟದ 2 ಐತಿ. 2 ಐತಪ್ಪ ಅಂತಂದ್ರೆ ದ್ಯಾಟ್ ಈಸ್ ಏನಪ್ಪ ಅಂದ್ರೆ 2 ಎಲೆಕ್ಟ್ರಾನ್ಸ್ ಎಲ್ಲಿ ಇರ್ತವೆ ಹೇಳ್ರಿ, ಒಂದೇ ಎನರ್ಜಿ ಲೆವೆಲ್ದೊಳಗೆ ಇರ್ತಾವೆ. 1 ರಿಪ್ರೆಸೆಂಟ್ಸ್ ಏನಪ್ಪ ಅಂತಂದ್ರೆ ಮೇನ್ ಎನರ್ಜಿ ಲೆವೆಲ್. 2 ಎಲೆಕ್ಟ್ರಾನ್ಸ್ ಅದಾವಪ್ಪ ಅಂತಂದ್ರೆ 2 ಲೋವೆಸ್ಟ್ ಎನರ್ಜಿದೊಳಗೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರ್ತಾವೆ ಎಸ್ದೊಳಗೆ. S2 ಲೈಕ್ ದಿಸ್. N ಅಂದ್ರೆ ಮೇನ್ ಎನರ್ಜಿ ಲೆವೆಲ್, S ಅಂತಂದ್ರೆ ಅಜಿಮಿಥಲ್ ಕ್ವಾಂಟಮ್ ನಂಬರ್, ಇಟ್ಸ್ ವ್ಯಾಲ್ಯೂ ಈಸ್ 0 and 2 is the X value, that number of electrons in the given value of L. Similarly, another example, electronic configuration of lithium. Atomic number Z ಏನಪ್ಪ ಅಂತಂದ್ರೆ 3 ಐತಿ. 1s2 2s1. 1s ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ಫಿಲ್ ಆಗೈತಿ. ಆಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಏನಪ್ಪ ಅಂದ್ರೆ 2s ದೊಳಗೆ 1 ಎಲೆಕ್ಟ್ರಾನ್ ಬಂದು. ಸಿಮಿಲರ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ Na Z equal to 11. 11 ಎಲೆಕ್ಟ್ರಾನ್ಸ್ ಅದಾವ ಅದ್ರೊಳಗೆ.
electronic configuration is 1s2, 2s2, 2p6, 3s1. ಇಲ್ಲಿ ಏನಪ್ಪ ಅಂದ್ರೆ ಮ್ಯಾಲ್ 1 2 3 ಏನು ನಂಬರ್ಸ್ ಎಕ್ಸ್ ವ್ಯಾಲ್ಯೂ ಇರ್ತೈತಲ್ಲ ದ್ಯಾಟ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ನಂಬರ್. 2 4 6 10 10 1 11 ಲೈಕ್ ದಿಸ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸನ್ನು ಏನಪ್ಪ ಅಂತಂದ್ರೆ NL⁻x ಮೆಥಡ್ನಿಂದ ಏನಪ್ಪ ಅಂತಂದ್ರೆ ರಿಪ್ರೆಸೆಂಟ್ ಮಾಡ್ತಾರೆ. ಸೆಕೆಂಡ್ ಮೆಥಡ್ ಈಸ್ ಇನ್ನೊಂದು ಮೆಥಡ್ ಅದ. Second method is orbital diagram method. Second one is orbital diagram method. Second method ಏನಪ್ಪ ಅಂದ್ರೆ orbital diagram method ಅಂತ ಹೇಳ್ತಾನೆ. In this orbital diagram method ದೊಳಗೆ ಏನಪ್ಪ ಅಂತಂದ್ರೆ each electron in the orbital or subcell is represented by box. Each electron in the subcell ಹೆಂಗೆ ರಿಪ್ರೆಸೆಂಟ್ ಮಾಡಿರ್ತಾರಪ್ಪ ಅಂದ್ರೆ ಬಾಕ್ಸ್ ನಿಂದ ರಿಪ್ರೆಸೆಂಟ್ ಮಾಡಿರ್ತಾರೆ. Each subcell, each orbital in the subcell is represented by box. In this method each orbital in the subcell is represented by a box. ಬಾಕ್ಸ್ ದಿಂದ ಏನಪ್ಪಾ ಅಂತಂದ್ರೆ ಆರ್ಬಿಟಲ್ ಏನಪ್ಪಾ ಅಂತಂದ್ರೆ ರಿಪ್ರೆಸೆಂಟ್ ಮಾಡ್ತಾರೆ. ಆ್ಯಂಡ್ an electron is represented by an arrow and electron is represented by and electron is represented by an arrow. ಎರೋ ಅಂತಂದ್ರೆ ಅಪ್ವರ್ಡ್ ರೇ ಇರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಡೌನ್ವರ್ಡ್ ರೇ ಇರ್ಬೋದು. ದ ಆರ್ಬಿಟಲ್ಸ್ ಇನ್ ದಿ ಸಬ್ಸೆಲ್ ಈಸ್ ರಿಪ್ರೆಸೆಂಟೆಡ್ ಬೈ ಎ ಬಾಕ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಆನ್ ಎರೋ. ಎರೋದಿಂದ ಏನಪ್ಪ ಅಂದ್ರೆ ರಿಪ್ರೆಸೆಂಟ್ ಮಾಡಿರ್ತಾರೆ. 2 electrons ಆರ್ ಪ್ರೆಸೆಂಟ್ ಇನ್ ಆನ್ ಆರ್ಬಿಟಲ್. 2 electrons ಏನಪ್ಪ ಅಂತಂದ್ರೆ ಒಂದು ಆರ್ಬಿಟಲ್ನಾಗ ಇದ್ದೂಪ ಅಂತಂದ್ರೆ ದೀಸ್ ಆರ್ ರಿಪ್ರೆಸೆಂಟೆಡ್ ಬೈ ಅಪೋಸಿಟ್ ಎರೋಸ್. ಒಂದ ಬಾಕ್ಸ್ನಾಗ 2 ಎಲೆಕ್ಟ್ರಾನ್ಸ್ ಇದ್ದು ಅಂತಂದ್ರೆ ಅಪೋಸಿಟ್ ಎರೋಲೆ ರಿಪ್ರೆಸೆಂಟ್ ಮಾಡ್ತಾರೆ. 2 electrons in a box are represented with opposite arrows. ಅಪೋಸಿಟ್ ಒಂದು ಮ್ಯಾಲ ಒಂದು ಕೆಳಗ ಒಂದ ಬಾಕ್ಸ್ನಾಗ 2 ಎಲೆಕ್ಟ್ರಾನ್ ಇದ್ದು ಅಂತಂದ್ರೆ ಒಂದು ಅಪ್ವರ್ಡ್ ಎರೋ ಇನ್ನೊಂದು ಡೌನ್ವರ್ಡ್ ಎರೋದಿಂದ ಏನಪ್ಪಾ ಅಂತಂದ್ರೆ ರಿಪ್ರೆಸೆಂಟೇಷನ್ ಏನಪ್ಪಾ ಅಂತಂದ್ರೆ ಮಾಡಿರ್ತಾರೆ. ಇನ್ ದಿಸ್ ದ ಈಕ್ವಲ್ ಎನರ್ಜೀಸ್ ಈಗ ಏನಪ್ಪಾ ಅಂದ್ರೆ ಡಿಜನರೇಟ್ ಅಂತ ಹೇಳಿದ್ವಿ ನಾವು. ಡಿಜನರೇಟ್ ಆರ್ಬಿಟಲ್ಸ್ ಆರ್ ಈಕ್ವಲ್ ಎನರ್ಜಿ ಆಫ್ ಆರ್ಬಿಟಲ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಕಂಬೈನ್ಡ್ ಬಾಕ್ಸ್. ಕಂಬೈನ್ಡ್ ಬಾಕ್ಸ್ದೊಳಗೆ ಏನಪ್ಪಾ ಅಂತಂದ್ರೆ ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್ ಅನ್ನು ರಿಪ್ರೆಸೆಂಟ್ ಮಾಡಿರ್ತಾರೆ. ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್, ಈಕ್ವಲ್ ಎನರ್ಜಿ ಆರ್ಬಿಟಲ್ಸ್ ಅನ್ಬೋದು ಅಥವಾ ಅವಕ್ಕೆ ಏನಂತಾರ ಡಿಜನರೇಟ್ ಆರ್ಬಿಟಲ್ಸ್. ಡಿಜನರೇಟ್ ಆರ್ಬಿಟಲ್ಸ್ ಆರ್ ರಿಪ್ರೆಸೆಂಟೆಡ್ in a combined box. ಕಂಬೈನ್ಡ್ ಬಾಕ್ಸ್ ದಿಂದ ಏನಪ್ಪಾ ಅಂತಂದ್ರೆ ಡಿಜನರೇಟ್ ಆರ್ಬಿಟಲ್ಸ್ ಅಥವಾ ಈಕ್ವಲ್ ಎನರ್ಜಿ ಇರುವಂಥ ಆರ್ಬಿಟಲ್ಸನ್ನು
ರಿಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ electronic configuration of nitrogen Z equal to ಏನಪ್ಪಾ ಅಂತಂದ್ರೆ 7i. ಇದೇನಪ್ಪಾ ಅಂತಂದ್ರೆ ಆರ್ಬಿಟಲ್ ಡಯಾಗ್ರಾಮ್ ಮೆಥಡ್ನಿಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಏನಪ್ಪಾ ಅಂತಂದ್ರೆ ಬರೀಬೇಕು. ಏನಂತ ಹೇಳಿ ನಾವು each orbital in the subcell are represented by a box and degenerate orbitals are represented by a combined box ಅಂತ ಹೇಳಿ. ಇದೇನಪ್ಪ ಅಂದರೆ degenerate. This is 1s, this is 2s and this one is 2p. ಇಲ್ಲಿ ಎಲೆಕ್ಟ್ರಾನ್ಸ್ ಏನಪ್ಪ ಅಂತಂದ್ರೆ ಫಿಲ್ಅಪ್ ಮಾಡ್ಬೇಕು ನಾವು. ಎಲ್ಲ ಮೂರು ರೂಲ್ಸನ್ನ ಏನಪ್ಪ ಅಂತಂದ್ರೆ ಫಾಲೋ ಮಾಡಬೇಕು. ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಪೌಲೂಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ಅಪ್ವರ್ಡ್ ಎರಡು ಅಪ್ವರ್ಡು ತೋರ್ಸಕ್ಕೆ ಬರೋಂಗಿಲ್ಲ, ಎರಡು ಡೌನ್ವರ್ಡು ತೋರ್ಸಕ್ಕೆ ಬರೋಂಗಿಲ್ಲ. ಒಂದು ಅಪ್ವರ್ಡ್ ಇರ್ತದೆ, ಇನ್ನೊಂದು ಡೌನ್ವರ್ಡ್. ಬಿಕಾಸ್ ಎಲ್ಲ ಏನು ಕ್ವಾಂಟಮ್ ನಂಬರ್ ಸೇಮ್ ಇರೋದಿಲ್ಲ. ಮೂರು ಸೇಮ್ ಇದ್ದರೂ ಒಂದು ಏನು ಸ್ಪಿನ್ ಕ್ವಾಂಟಮ್ ನಂಬರ್ ಬೇರೆ ಇರ್ತೈತಿ. ದಿಸ್ ಈಸ್ ಫಸ್ಟ್. ದೆನ್ ಸೆಕೆಂಡ್ ಒನ್ ಏನಂತ ಹೇಳ್ಯಾರ, ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಎಲೆಕ್ಟ್ರಾನ್ಸ್ ಫಿಲ್ಅಪ್ ಮಾಡ್ಕೊಂತ ಹೋಗಬೇಕು. ದೆನ್ ಥರ್ಡ್ ಒನ್ ಏನು ಹೇಳಿದ, ಹುನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ದ ಪೇರಿಂಗ್ ಆಫ್ ಏನು ಎಲೆಕ್ಟ್ರಾನ್ಸ್ in the degenerate orbitals does not takes place until ಅಂತ ಏನು ಹೇಳ್ಯಾರ ಅವ್ರ, ಈಚ್ ಆರ್ಬಿಟಲ್ ಹ್ಯಾಸ್ ಗಾಟ್ ಸಿಂಗಲ್ ಎಲೆಕ್ಟ್ರಾನ್. ಅಂದರೆ ಈಗಿನ ಉಳಿದದ್ದು 3 ಎಲೆಕ್ಟ್ರಾನ್ಸ್ ಉಳ್ದಾವ್. ಟೋಟಲ್ 7ರೊಳಗೆ 4 ಫಿಲ್ಅಪ್ ಆಗ್ಯಾವ. 3 ಎಲೆಕ್ಟ್ರಾನ್ಸ್ ಏನಪ್ಪ ಅಂತಂದ್ರೆ ಸಿಂಗ್ಲಿ ಎಕ್ಯುಪೈ ಆಗಬೇಕು ವಿತ್ ಏನಪ್ಪ ಅಂತಂದ್ರೆ ಪ್ಯಾರಲಲ್ ಸ್ಪಿನ್. ಪ್ಯಾರಲಲ್ ಸ್ಪಿನ್ಲಿ ಏನಪ್ಪ ಅಂತಂದ್ರೆ ಏನು ಸಿಂಗ್ಲಿ ಎಕ್ಯುಪೈ ಆಗ್ತದೆ. This is the ಏನಪ್ಪ ಅಂತಂದ್ರೆ ಬಾಕ್ಸ್ ರಿಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್. ಓಕೆ, ದೆನ್ ದ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಇನ್ನರ್ ಸೆಲ್. ಇನ್ನರ್ ಸೆಲ್ದೊಳಗೆ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ಸ್ ಇದ್ದು ಅಂತಂದ್ರೆ ಕಂಪ್ಲೀಟ್ಲಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿ ಇನ್ನರ್ ಸೆಲ್, ದೀಸ್ ಆರ್ ಕಾಲ್ಡ್ ಆಸ್ ಕೋರ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ದ ಎಲೆಕ್ಟ್ರಾನ್ಸ್ present in the inner cells are called ಏನಂತ ಕರೀತಾರೆ, ಕೋರ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. These are called as core electrons. The electrons present in the ಇನ್ನರ್ ಸೆಲ್ಸ್, ಕಂಪ್ಲೀಟ್ಲಿ ಫೀಲ್ಡ್ ಇನ್ನರ್ ಸೆಲ್ಸ್, ಅವಕ್ಕೆ ಏನಂತೀವಿ ನಾವು ಕೋರ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ವ್ಯಾಲೆನ್ಸ್ ಔಟರ್ ಮೋಸ್ಟ್ ಸೆಲ್, ದ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್ ಸೆಲ್ ಆರ್ ಕಾಲ್ಡ್ ವ್ಯಾಲೆನ್ಸ್ ಸೆಲ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ಔಟರ್ ಮೋಸ್ಟ್ ಏನಪ್ಪ ಅಂತಂದ್ರೆ ಸೆಲ್ ಅದೊಳಗೆ ಇರುವಂಥ ಎಲೆಕ್ಟ್ರಾನಿಗೆ ಏನಂತ ಕರೀತಾರೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಕಂಪ್ಲೀಟ್ಲಿ ಏನಪ್ಪ ಅಂತಂದ್ರೆ ಫೀಲ್ಡ್ ಇನ್ನರ್ ಸೆಲ್ ಎಲೆಕ್ಟ್ರಾನ್ಸಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಕೋರ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ಕೋರ್ ಎಲೆಕ್ಟ್ರಾನ್ಸ್. ಇಲ್ಲಿ ಏನಪ್ಪ ಅಂತಂದ್ರೆ ಇದು ಈ ಫಾರ್ ಎಕ್ಸಾಂಪಲ್ ಸೋಡಿಯಮ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದೀವಿ, ಇದ್ರೊಳಗೆ ಇನ್ನರ್ ಎಲೆಕ್ಟ್ರಾನ್ಸ್ ಯಾವುವು, ಔಟರ್ ಎಲೆಕ್ಟ್ರಾನ್ಸ್ ಯಾವುವು. ಇನ್ನರ್ ಮೀನ್ಸ್ ದೀಸ್ ಆರ್ ದಿ ಏನಪ್ಪ ಅಂತಂದ್ರೆ ಕೋರ್ ಎಲೆಕ್ಟ್ರಾನ್ಸ್. ಅಂದ್ರೆ ಒಂದೇ ಸೆಲ್ ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ಏನಪ್ಪ ಅಂತಂದ್ರೆ ಪೇರ್ಡ್ ಆಗಿದೆ, ಫಿಲ್ ಆಗಿದೆ. ದೀಸ್ ಆರ್ ಕಾಲ್ಡ್ ಆಸ್ ಕೋರ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಔಟರ್ ಮೋಸ್ಟ್ ಸೆಲ್ದೊಳಗೆ ಇದು ಎರಡನೇ ಸೆಲ್ ಇದೆ. ದಿಸ್ ಕಂಪ್ಲೀಟ್ ಏನಪ್ಪ ಅಂತಂದ್ರೆ ದಿಸ್ ಇಸ್ ಎರಡನೇ ಸೆಲ್, ಸೆಕೆಂಡ್ ಸೆಲ್. ಆ್ಯಂಡ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ಕಾಲ್ಡ್ ಆಸ್ ವ್ಯಾಲೆನ್ಸ್ ಸೆಲ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ನಾವು. ಔಟರ್ ಮೋಸ್ಟ್ ಸೆಲ್ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಅವಕ್ಕೆ ಏನಂತೀವಿ ನಾವು ವ್ಯಾಲೆನ್ಸ್ ಸೆಲ್ ಎಲೆಕ್ಟ್ರಾನ್ಸ್. ಹಿಂಗೇನಪ್ಪ ಅಂತಂದ್ರೆ ದೇರ್ ಆರ್ 2 ಮೆಥಡ್ಸ್ ಫಾರ್ ರೈಟಿಂಗ್ ಎನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಫಸ್ಟ್ ಒನ್ ಈಸ್ NL⁻⁴ ಮೆಥಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆರ್ಬಿಟಲ್ ಡಯಾಗ್ರಾಮ್ ಮೆಥಡ್. ಆರ್ಬಿಟಲ್ ಡಯಾಗ್ರಾಮ್ ಮೆಥಡ್ ಅಂತಂದ್ರೆ ಬಾಕ್ಸ್ ರಿಲೇ ಏನಪ್ಪ ಅಂದ್ರೆ ರಿಪ್ರೆಸೆಂಟ್ ಮಾಡ್ತಾರೆ, ಆರ್ಬಿಟಲ್ಸನ್ನು ಎಲೆಕ್ಟ್ರಾನ್ಸನ್ನು ಎರೋಲೆ ಏನಪ್ಪ ಅಂತಂದ್ರೆ ರಿಪ್ರೆಸೆಂಟ್ ಮಾಡ್ತಾರೆ. ದೀಸ್ ಆರ್ ದಿ 2 methods for writing the electronic configuration of an atom. ನೆಕ್ಸ್ಟ್ ಕ್ಲಾಸ್ದಲ್ಲಿ ಏನು ನೋಡೋಣಪ್ಪ ಅಂತಂದ್ರೆ
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರೀದು ಇದನ್ನರೇ ಫಾಲೋ ಮಾಡಿರಿ ಅಥವಾ ಏನಪ್ಪ ಅಂತಂದ್ರೆ ಅದನ್ನರೇ ಫಾಲೋ ಮಾಡಿರಿ. ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎನ್ ಎಲಿಮೆಂಟ್. ನಿಮ್ಗೆ ಏನಪ್ಪ ಅಂತಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋಕ್ಕೆ ಬರಬೇಕು. ಅಪ್ ಟು ಏನಪ್ಪ ಅಂತಂದ್ರೆ ಮಿನಿಮಮ್ ಏನಪ್ಪ ಅಂದ್ರೆ 30ವರೆಗೂ ನಿಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ಬರಬೇಕು. ಎಲಿಮೆಂಟ್ ಗೊತ್ತಿರಬೇಕು, ಅದರೊಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವ ಅನ್ನೋದು ಗೊತ್ತಿರಬೇಕು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೊತ್ತಿದ್ರೆ ಏನಪ್ಪ ಅಂತಂದ್ರೆ ಹಿಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಲೈಕ್ ದಿಸ್ ಆರ್ ದಿಸ್ ವೇ ಇನ್ನೇನಪ್ಪ ಅಂತಂದ್ರೆ ಬರೀಲಿಕ್ಕೆ ಬರ್ತದೆ. ಅದನ್ನೇನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಏನಪ್ಪ ಅಂತಂದ್ರೆ ನೋಡೋಣ. ಓಕೆ, ಥ್ಯಾಂಕ್ ಯು.